ದೀಪಾವಳಿ ಅಂದ್ರೆ ಮನೆ ಸ್ವಚ್ಛ ಮಾಡೋದು, ಬಟ್ಟೆ ತಗೊಳ್ಳೋದು, ಚಲೋತ್ನಾಗ ಅಡ್ಗೆ ಮಾಡೋದು. ಸೊ ಮನೆ ಸ್ವಚ್ಛ ಮಾಡೋದು, ಬಟ್ಟೆ ತಗೊಳ್ಳೋದು ಅಂತ ನೀವು ಮಾಡೇ ಮಾಡ್ತೀರಿ. ಚಲೋ ಅಡ್ಗೆ ಹೆಂಗ್ ಮಾಡೋದು ಅಂತ ನಾ ತೋರಿಸ್ತೀನಿ. ಸೊ ಫಾರ್ ದ ಫಸ್ಟ್ ಎಪಿಸೋಡ್ ಆಫ್ ದಿವಾಲಿ ಡಿಲೈಟ್ಸ್, ಇವತ್ ಕರ್ದ ಅವಲಕ್ಕಿ ಹೆಂಗ್ ಮಾಡೋದು ಅಂತ ನೋಡೋಣ. ಒಂದ್ ಕಡಾಯಿ ಒಳಗೆ ಎಣ್ಣೆ ಬಿಸಿ ಮಾಡಿ ಅರ್ಧ ಬಟ್ಲ ಅವಲಕ್ಕಿ ಹಾಕಿ 2 ನಿಮಿಷ ಚಲೋತ್ನಾಗ ಕರ್ದು ಸೈಡ್ಗೆ ಇಟ್ಕೋರಿ. ಅದ ಬಿಸಿ ಎಣ್ಣೆ ಒಳಗ ಅರ್ಧ ಬಟ್ಲ ಶೇಂಗಾ, ಅರ್ಧ ಬಟ್ಲ ಪುಟಾಣಿ ಎಲ್ಲಾನು ಸ್ವಲ್ಪ ಕೆಂಪಾಗೋ ತನ ಫ್ರೈ ಮಾಡಿ ಇಟ್ಕೊಂಡು, ಆಮೇಲೆ ಹೆಚ್ಚಿದ ಕೊಬ್ಬರಿ ಹಾಕಿ ಅದು ಸ್ವಲ್ಪ ಕೆಂಪಾಗೋ ತನ ಫ್ರೈ ಮಾಡಿ, ಗೋಡಂಬಿ, ದ್ರಾಕ್ಷಿ ಇಲ್ಲ ನಿಮ್ಗೆ ಬೇಕಾಗಿದ್ದ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿ ಸೈಡಿಗೆ ಇಟ್ಕೋರಿ. ಆಮೇಲೆ ಕರಿಬೇವು ಮತ್ತೆ ಹಸಿ ಮೆಣಸಿನಕಾಯಿನ ಫ್ರೈ ಮಾಡಿ ಸೈಡಿಗೆ ಇಟ್ಕೋರಿ. ಇದನ್ನ ಚಟ್ಪಟ ಮಾಡ್ಲಿಕ್ಕೆ ಒಂದ್ ಮಸಾಲಾ ರೆಡಿ ಮಾಡ್ಕೊಳ್ಳಿ. ಮಿಕ್ಸಿ ಜಾರ್ಗ 2 ಸ್ಪೂನ್ ಖಾರ ಪುಡಿ, 1 ಸ್ಪೂನ್ ಧನಿಯಾ ಕಾಳು, ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಗಿರ್ದ ಸ್ಪೂನ್ ಬ್ಲಾಕ್ ಸಾಲ್ಟ್, ಅಗ್ದಿ ಚೂರ್ ಗರಂ ಮಸಾಲ, ಆಮೇಲೆ ಅರ್ಧ ಸ್ಪೂನ್ ಅರ್ಶನ ಹಾಕಿ ಚಲೋತ್ನಾಗ ಫೈನ್ ಪೌಡರ್ ಆಗೋತನ ಗ್ರೈಂಡ್ ಮಾಡ್ಕೊಂಡು ಸೈಡಿಗೆ ಇಟ್ಕೋರಿ. ಇದೆಲ್ಲ ಆಗಿಂದ ಇನ್ನೇನ್ ಉಳಿತ ಎಲ್ಲಾ ಫ್ರೈ ಮಾಡಿಟ್ಕೊಂಡಿರೋ ಸಾಮಾನನ್ ಒಂದ್ ಬೌಲ್ ಒಳಗ್ ಹಾಕಿ 3 ರಿಂದ 4 ಸ್ಪೂನ್ ನಾವು ರೆಡಿ ಮಾಡಿಟ್ಕೊಂಡಿರೋ ಮಸಾಲಾನ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿದ್ರ ನಮ್ದು ಚಟ್ಪಟ ಕ್ರಿಸ್ಪಿ ಕರ್ದವ್ಲಕ್ಕಿ ರೆಡಿ ಆಗ್ತದ. 15 ದಿನ ಇಟ್ರು ಏನು ಕೆಡುದಿಲ್ಲ. ಬಹಳ ಈಸಿ ಅದ, ಸಾಮಾನು ಸಿಗ್ತಾವ. ಹಂಗಾಗಿ ನೀವು ಟ್ರೈ ಮಾಡ್ತಿರಲ್ಲ.